ಎಸ್ ಎಂ ಆರ್ ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಆದ್ರೆ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತೀಯ. ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ನಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀನ್ ಒಂದು ಮೀಡಿಯಾ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ನನ್ನ ಬಗ್ಗೆ ಏನೇನೋ ಮಾತಾಡಿದ್ಯಾ. ನನಗ್ ಅವ್ರ ಗೊತ್ತು, ನನಗ್ ಇವ್ರ ಗೊತ್ತು. ಸಮೀರ್ ಸೌಜನ್ಯ ವಿಷಯಕ್ಕೆ ನಿಂತಿದ್ದ, ಅದಕ್ಕೆ ಸಪೋರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮಗೂ ಅವನಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಏನೇನೋ ಕ್ಲಾರಿಟಿ ಇಲ್ಲದೆ ಮಾತಾಡಿದ್ಯಾ. ಫಸ್ಟ್ ಆಫ್ ಆಲ್, ಈ ಮಹಾಪ್ರಭುಗಳು ನನ್ನ ಸಪೋರ್ಟ್ ಅಲ್ಲಿ ಬಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋನ ನೀವು ಆಬ್ವಿಯಸ್ಲಿ ನೋಡಿರ್ತೀರಾ. ಆದ್ರೆ ಅದ್ರ ಹಿಂದಿನ ಬ್ಯಾಕ್ ಸ್ಟೋರಿ ನಿಮಗ್ ಗೊತ್ತಿರ್ಲಿಲ್ಲ. ಇವ್ರು ಆಲ್ರೆಡಿ ಇವ್ರ ವರ್ಷನ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಬಟ್ ನನ್ನ ವರ್ಷನ್ ಆಫ್ ಸ್ಟೋರಿ ನಿಮಗ್ ಗೊತ್ತಿರ್ಲಿಲ್ಲ. ನಾನು ಸುಮಾರು ದಿನದಿಂದ ಹೇಳ್ಬೇಕು ಅಂತ ಇದ್ದೆ, ಬಟ್ ಹೋಗ್ಲಿ ಬಿಡು ಅಂತ ಸುಮ್ನೆ ಬಿಟ್ಟಿದ್ದೆ. ಸೊ ಇವತ್ತು ಯಾಕೋ ಹೇಳೇ ಬಿಡುವ ಅಂತ ಅನಿಸ್ತು, ಹಾಗಾಗಿ ಈ ವಿಡಿಯೋ. ಸೊ ನಿಮಗ್ ಗೊತ್ತಾ ಇದೆ, ನಾನು ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದ್ಮೇಲೆ ನನಗೆ ಸುಮಾರು ಕಡೆಯಿಂದ ಥ್ರೆಡ್ಸ್ ಬರುತ್ತೆ. ನನ್ನ ಫೆಲೋ ಕ್ರಿಯೇಟರ್ಸ್ಗೆ ಹೆಲ್ಪ್ ಕೇಳ್ತೀನಿ. ಒಂದಿಷ್ಟು ಜನ ಜೆನ್ಯೂನ್ಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ರೀಚ್ ಔಟ್ ಮಾಡ್ತಾರೆ. ಇನ್ನೊಂದಿಷ್ಟು ಜನರದ್ದು ನಾನೇ ಅಲ್ಲಿಂದನೋ ಇಲ್ಲಿಂದನೋ ನಂಬರ್ ಕಲೆಕ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಒಂದಿಷ್ಟು ಜನರನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಬ್ರು ಮೀಟ್ ಮಾಡೋದಕ್ಕೆ ಬರ್ತಾರೆ. ಅದರಲ್ಲಿ ತೇಜಸ್, ನೇಮ್ ಇಸ್ ಮಧು, ಡಿವಿ ಅಂಡ್ ನಿಮ್ಮ ಎಸ್.ಎಂ.ಆರ್ ಇವರೆಲ್ಲ ನನ್ನನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ. ನಾವು ಸೌಜನ್ಯ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಒಂದು ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಒಂದ್ ಮೀಟಿಂಗ್ ಆಗುತ್ತೆ. ಅದಾದ್ಮೇಲೆ ಎಲ್ಲರೂ ತಮ್ಮ ಮನೆಗೆ ಹೊರಡ್ಬೇಕು. ಜೊತೆಲಿ ಒಂದು ಫೋಟೋ ಹಿಡಿಯುವ ಅಂತ ಮಾತು ಬರುತ್ತೆ. ನನ್ಗೆ ಯಾಕೋ ಫೋಟೋ ಕ್ಲಿಕ್ ಮಾಡೋದು ಸರಿ ಅನಿಸ್ತಿರ್ಲಿಲ್ಲ. ಅದಾದ್ಮೇಲೆ ಅವ್ರುಗಳು ಹೇಳ್ತಾರೆ, ಇಲ್ಲ ಬ್ರೋ, ಫೋಟೋ ಹಿಡಿದು ಎಲ್ರು ಅವ್ರವ್ರ ಸ್ಟೋರಿಗಳಿಗೆ ಹಾಕೊಂಡ್ಬಿಡುವ, ಸೊ ದಟ್ ಆಡಿಯನ್ಸ್ ಗೊತ್ತಾಗುತ್ತೆ ನಾವೆಲ್ಲರೂ ಜೊತೆಲಿ ಇದೀವಿ, ನಾವೆಲ್ಲರೂ ಸಮೀರ್ ಸೌಜನ್ಯ ಕೇಸಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಆಡಿಯನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಆಗ ಸಿಚುವೇಶನ್ ಹಿಂಗಿತ್ತು ಅಂತಂದ್ರೆ, ಎಲ್ರು ಪ್ರತಿ ಒಬ್ಬ ಕ್ರಿಯೇಟರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಸಮೀರ್ ಎಂಡಿಗೆ ಸಪೋರ್ಟ್ ಮಾಡಿ, ಸೌಜನ್ಯ ಕೇಸಿಗೆ ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಮೇಲೆ ಕಮೆಂಟ್, ಡಿಎಮ್ಸ್ ಮೇಲೆ ಡಿಎಮ್ಸ್ ಮಾಡ್ತಾ ಇದ್ರು. ಸರಿ ಆಯ್ತು ಅಂತ ಒಂದೆರಡು ಫೋಟೋ ಕ್ಲಿಕ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಮ ಎಸ್.ಎಂ.ಆರ್ ಬ್ರೋ ಫೋಟೋ ಬೇಡ, ರೀಲ್ ಮಾಡುವ, ರೀಲ್ಗೆ ಒಳ್ಳೆ ರೀಚ್ ಇದೆ, ಆಡಿಯನ್ಸ್ ಬೇಗ ವಿಷಯ ತಲುಪುತ್ತೆ, ಸೊ ರೀಲ್ ಮಾಡುವ ಅಂತ ಹೇಳ್ತಾನೆ. ನಾನ್ ಕ್ಲಿಯರ್ ಆಗಿ ಹೇಳ್ದೆ, ರೀಲ್ ಮಾಡೋದು ಬೇಡ ಗುರು ಅಂತ. ನನ್ ಜೊತೆ ನೇಮ್ ಇಸ್ ಮಧು ಅವರು ಇದ್ರು, ಅವರು ಕೂಡ ರೀಲ್ ಮಾಡೋದು ಬೇಡ ಅಂದ್ರು. ಡಿವಿ ಅವರು ಇದ್ರು, ಅವರು ಕೂಡ ರೀಲ್ ಮಾಡೋದು ಬೇಡ ಅಂದ್ರು. ತೇಜಸ್ ಇದ್ರು, ತೇಜಸ್ ಕೂಡ ರೀಲ್ ಮಾಡೋದು ಬೇಡ ಅಂದ್ರು. ಎಸ್.ಎಂ.ಆರ್ ಒಬ್ನೇ ಇಲ್ಲ ರೀಲ್ ಮಾಡುವ ಅಂತ ಫೋರ್ಸ್ ಮಾಡಿದ್ದು. ನನ್ಗೆ ಆ ಮೂಮೆಂಟ್ ಅಲ್ಲೇ ಆ ರೀಲ್ ಶೂಟ್ ಮಾಡೋದು ಸರಿ ಅನ್ಸಿರ್ಲಿಲ್ಲ. ಸೊ ಹಂಗಾಗಿ ನಾನು ಯಾವತ್ತೂ ಆ ರೀಲ್ ನ ಕೊಲಾಬ್ರೇಷನ್ ಎಕ್ಸೆಪ್ಟ್ ಮಾಡೇ ಇಲ್ಲ. ಆ ರೀಲ್ ನ ಎಲ್ಲೂ ರೀಶೇರು ಮಾಡಿಲ್ಲ. ಅದಾದ್ಮೇಲೆ ಯಾವಾಗ ನಾನು ನೆಕ್ಸ್ಟ್ ಸೆಕೆಂಡ್ ಥರ್ಡ್ ವಿಡಿಯೋ ಏನೋ ಮಾಡ್ತೀನಿ, ಆಗ ನೆಗೆಟಿವಿಟಿ ಶುರು ಆಗುತ್ತೆ. ಸ್ಟೇಟ್ ಚಾನಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಕರಪ್ಟ್ ಆಗ್ಬಿಟ್ಟು ನಮ್ಮ ಬಗ್ಗೆ ಇಲ್ದೆ ಸಲ್ದೇ ಇರೋ ಆರೋಪಗಳನ್ನೆಲ್ಲ ಹಾಕ್ತಾ ಇದ್ರು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಸ್ವಲ್ಪ ನೆಗೆಟಿವ್ ಬರೋದಕ್ಕೆ ಶುರು ಆಯ್ತು. ಸ್ವಲ್ಪನೆಲ್ಲ ತುಂಬಾ ಜಾಸ್ತಿನೇ ನೆಗೆಟಿವ್ ಬರೋದಕ್ಕೆ ಶುರು ಆಯ್ತು. ಆಗ ಇದೇ 4 ಜನ ಇಮಿಡಿಯೇಟ್ಲಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾರೆ. ನಮ್ಗೂ ಸಮೀರ್ಗೂ ಸಂಬಂಧನೇ ಇಲ್ದೇ ಇರೋ ರೀತಿ ಮಾತಾಡ್ತಾರೆ. ಲಿಟ್ರಲಿ ನನ್ಗೆ ಆ ವಿಡಿಯೋ ನೋಡಿ ಫಸ್ಟ್ ಆಫ್ ಆಲ್ ಶಾಕ್ ಆಯ್ತು. ಏನೋ ಬೇರೆಯವರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೋದು, ಬಟ್ ಜೊತೆಲಿದ್ದವರು ಸಪೋರ್ಟ್ ಮಾಡಿ ಅಂತ ಬಂದವರು ಹಂಗ್ ಮಾತಾಡಿದಿತ್ತಲ್ಲ, ನನ್ಗದು ಬಹಳ ಹರ್ಟ್ ಆಯ್ತು. ಬಟ್ ಸ್ಟಿಲ್ ನಾನು ಏನೂ ರಿಯಾಕ್ಟ್ ಮಾಡಿಲ್ಲ. ನಾನು ಬೇಕಿದ್ರೆ ಆಗ ಎಲ್ರು ಎಕ್ಸ್ಪೋಸ್ ಮಾಡಿ ಇಡ್ಬೋದಾಗಿತ್ತು, ಬಟ್ ನಾನು ಏನೂ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಬಿಕಾಸ್ ಆ ಟೈಮೇ ಹಂಗಿತ್ತು. ಅದು ಎಲ್ರು ಅವ್ರವ್ರ ಒಪಿನಿಯನ್ ಅಲ್ಲಿ ಎಲ್ರು ಸರಿನೇ ಇದ್ರು. ಸೊ ನಾನು ಹೋಗ್ಲಿ ಬಿಡು, ಏನಿದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಅಂತ ನಾನು ಬಿಟ್ಟು ಹಾಕ್ತೆ ಅದನ್ನ. ಅದಾದ್ಮೇಲೆ ರೀಸೆಂಟ್ ಆಗಿ ಎಸ್.ಎಂ.ಆರ್ ಒಂದು ಮೀಡಿಯಾ ಇಂಟರ್ವ್ಯೂ ನೋಡ್ತೀನಿ. ಆ ಒಂದು ಮೀಡಿಯಾ ಇಂಟರ್ವ್ಯೂ ಅಲ್ಲಿ ಔಟ್ ಆಫ್ ಸಡನ್ ನನ್ ಬಗ್ಗೆ ಟಾಪಿಕ್ ಬರುತ್ತೆ. ಸಮೀರ್ ಅನ್ನೋರು ಒಂದು ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಗಳು ಮಾಡ್ತಾರೆ ಸೌಜನ್ಯ ಕೇಸ್ ವಿಚಾರವಾಗಿ. ಅಣ್ಣ ಬೇಕಿದ್ರೆ ನನ್ನ ಬಗ್ಗೆ ಮಾತಾಡೋದನ್ನ ಸ್ಕಿಪ್ ಮಾಡ್ಬೋದಾಗಿತ್ತು, ಆದ್ರೆ ಏನೇನೋ ಮಾತಾಡ್ತಾನೆ. ಸ್ಟಿಲ್ ನಾನು ಅದನ್ನ ಫರ್ಗಿವ್ ಮಾಡ್ತೀನಿ. ಬಿಡು ಹೋಗ್ಲಿ, ಅವ್ನ್ ಏನೇನೋ ಮಾತಾಡ್ತಾನೆ, ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬಿಡು ಅಂತ ನಾನು ಅಗೇನ್ ಬಿಟ್ಟು ಹಾಕ್ತೇನೆ. ಆದ್ರೆ ನನ್ಗೆ ಅದು ಎಲ್ಲೋ ಡೀಪ್ ಡೌನ್ ಒಳಗಡೆ ಕೂತ್ಬಿಟ್ಟಿತ್ತು. ಆ ಚೆಸ್ಟ್ ಅಲ್ಲಿ ಇರೋದನ್ನ ಯಾವತ್ತಾದ್ರೂ ಒಂದಿನ ಹೊರಗಡೆ ಹಾಕ್ಲೇಬೇಕು ಅಂತ ಇತ್ತು. ಇವತ್ತು ಯಾಕೋ ನನಗೆ ವಿಡಿಯೋ ಮಾಡದೆ ಇರೋಕ್ ಆಗ್ತಿಲ್ಲ. ನನ್ಗೆ ಆ ಇಂಟರ್ವ್ಯೂ ಅಲ್ಲಿ ಅವ್ರು ನನ್ನ ಬಗ್ಗೆ ಹೇಳಿದಕ್ಕೆ ಏನ್ ಬೇಜಾರಿಲ್ಲ, ಆದ್ರೆ ಅಲ್ಲಿ ಕಮೆಂಟ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್, ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದ್ದೀನಿ. ಏನ್ ಹೇಳಿದೆ? ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ನಾನು ಒಬ್ನು ಇದ್ದೀನಿ ಅಂತೆ.
ಗುರು ಫಸ್ಟ್ ಆಫ್ ಆಲ್ ಇಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಅಂತ ಯಾರು ಇಲ್ಲ. ಎಲ್ರು ಟಾಪ್ 1. ಎಲ್ರು ಅವ್ರವ್ರ ಜಾನ್ರದಲ್ಲಿ ಕಿಲ್ ಮಾಡ್ತಿದಾರೆ. ಲಿಟ್ರಲಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳೀತಾ ಇರೋದನ್ನ ನೋಡಿ ಸಖತ್ ಖುಷಿ ಆಗ್ತಾ ಇದೆ. ಹೊಸ ಆಡಿಯನ್ಸ್ ಸೇರ್ಕೊಳ್ತಿದೆ. ಈಗ ಎಲ್ಲೋ ಯೂಟ್ಯೂಬರ್ಸ್ ಒಂದ್ ರೇಂಜ್ ಅರ್ನ್ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತಿದೆ. ಅದ್ರ ಮಧ್ಯೆ ಇಂಥವನ್ ಯಾವನೋ ಒಬ್ಬ ಇರ್ತಾನಲ್ಲ, ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾನೆ. ಬ್ರೋ ನನ್ ಸೆಕೆಂಡ್ ಚಾನಲ್ ಇನ್ಕಮ್ ಇವನ್ಕಿಂತ ಜಾಸ್ತಿ ಇದೆ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ, ನಾವೇ ಚೀಪ್ ಆಗ್ಬಿಡ್ತೀವಿ. ಹೌದು SMR, ನೀನು ಟಾಪ್ 3 ಅಲ್ಲ ಟಾಪ್ 2 ಅಲ್ಲಾದ್ರೂ ಬರ್ತೀಯ, ಆದ್ರೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ. ನಿನ್ ಜೊತೆ ಆ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್ ಕಂಟೆಂಟ್ ಎರಡೂ ಇಲ್ಲ. ಆಲ್ರೆಡಿ ಕ್ರಿಂಜ್ ಸ್ಟಾರ್ಟ್ ಆಗೋ ತರ ಫೀಲ್ ಆಗ್ತೈತೆ. ಇವನೇ ದೊಡ್ಡ ಕ್ರಿಂಜು. ನಿನ್ನ ಟಾಪ್ 2 ಕಂಟೆಂಟ್ ಕ್ರಿಯೇಟರ್ ಯಾಕೆ ಹೇಳ್ದೆ ಹೇಳು? ಇನ್ನೊಬ್ಬ ಇದ್ದಾನೆ ಟಾಪ್ 1, ಅವನ ಬಗ್ಗೆ ಮುಂದೆ ಹೇಳ್ತೇನೆ. ಅಷ್ಟಕ್ಕೂ ಈ ಟಾಪ್ 3 ಕನ್ನಡ ಯೂಟ್ಯೂಬರ್ದು ಕಂಟೆಂಟ್ ನೋಡಿ ಹೇಗಿದೆ ಅಂತ ಒಮ್ಮೆ. ಒಂದು ಹುಡುಗಿಗೋಸ್ಕರ ನನ್ ಬರ್ಡೇ ನನ್ ವ್ಲಾಗ್ ನಡೆಯುತ್ತೆ. ಇದು ಸಿಮ್ರಾನ್ ದಲ್ವಲ್ಲ ವ್ಲಾಗ್, ನಂದು ನಕ್ಕದ್ ನಮ್ಮನ್ನೆಲ್ಲ ನಡೆಯುತ್ತೆ. ಅವತ್ತು ಮೀಟರ್ ಕೊಡ್ತವ್ರೆ, ಇವತ್ತು ಮೀಟರ್ ಕೊಡ್ತವ್ರೆ. ನಿನ್ ಬಿಲ್ಡಪ್ ಶೋ ಆಫ್ ಎಲ್ಲ ನನ್ ಶಾರ್ಟ್ ಸಮ. ಲವ್ ಫ್ರಮ್ ಬ್ರೋ. ನಿಮ್ಮ ಅಮ್ಮನ್ ತುಟ್ಟಿಟ್ಬಿಡಿ. ಐ ನೋ ಇದೆಲ್ಲ ಹಳೆ ಕ್ಲಿಪ್ಸ್, ಆದ್ರೆ ಅಣ್ಣ ನೀನ್ ಈಗ್ಲೂ ಏನು ಬದಲಾಗಿಲ್ಲ. ಮಾತಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ ಪಬ್ಜಿ ಬಿಟ್ರೆ ಬೇರೆ ಗೇಮ್ ಆಡಿಲ್ಲ ಗುರು. ನಿಯರ್ಲಿ 250+ ಏನೋ ಯೂಟ್ಯೂಬ್ ಸ್ಟ್ರೀಮ್ಸ್ ಮಾಡಿದಾನೆ, ಅದ್ರಲ್ಲಿ 230+ ಬರೀ ಪಬ್ಜಿ ಗೇಮ್ ಆಡಿರೋದೇ ಇದೆ. Thank you RCB forever for the 20 rupees. #RCB forever in the chat guys. Thank you. ಆ ಪಬ್ಜಿ ಗೇಮ್ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಅದಾದ್ಮೇಲೆ ಅಣ್ಣನ್ಗೆ ಒಬ್ಳು ಹುಡುಗಿ ಸಿಗ್ತಾಳೆ. ಇಲ್ಲ, ಈಗಿರೋ ಹುಡುಗಿ ಅಲ್ಲ, ಬೇರೆ ಹುಡುಗಿ. ಆ ಹುಡುಗಿನ ಇಟ್ಕೊಂಡು ಅಣ್ಣ ಒಂದಿಷ್ಟು ಕಂಟೆಂಟ್ ಮಾಡ್ತಾನೆ. ಅದಾದ್ಮೇಲೆ ಆ ಹುಡುಗಿ ಜೊತೆ ಬ್ರೇಕಪ್ ಆಗುತ್ತೆ. ಇಲ್ಲಿಗೂ ಸಾಲದೆ ಆಗ ಇನ್ಸ್ಟಾಗ್ರಾಮ್ ಹೊಸದಾಗಿ ಶುರು ಆಗಿರುತ್ತೆ. ಆಗ ಅಣ್ಣ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಕಾಟ್ ಮಾಡ್ಕೊಂಡು ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೊಡಿತಾನೆ. ನನ್ ಫೀಲಿಂಗ್ಸ್ ಗೆ ಬೆಲೆ ಇಲ್ಲ ಅಂದ್ರೆ ನೀನ್ ಎಂತ ಫಿಗರ್ ಆಗಿದ್ರು ನನ್ ಶಾರ್ಟ್ ಸಮ. ನನ್ ತಾಕತ್ತೇನು ಅಂತ ನಿಂಗೆ ಗೊತ್ತೇ ಇಲ್ಲ. ನೀನ್ ಏನೇ ಕೊಟ್ರು ಅದನ್ನ ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ಅದು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ, ನಕ್ಕನ್ ಕೊಡ್ತೀನಿ. ನಮ್ಮನ್ ಬಿಟ್ಟೋದವರೆಲ್ಲ ಮತ್ತೆ ಬಂದೇ ಬರ್ತಾರೆ ನಮ್ಮ ಹತ್ರ. ಅವ್ರ ಬುದ್ಧಿ ಎಲ್ಲ ನಮ್ಗೆ ಮೊದ್ಲಿಂದ ಗೊತ್ತಿರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಅಂತ ಮಿಟ್ಟಿಗಳ ಹತ್ರ. ಡೈಲಾಗ್ಸ್ ಹೊಡ್ಕೊಂಡೆ ಅಣ್ಣ ಒಳ್ಳೆ ಫಾಲೋವರ್ಸ್ ನ ಮಾಡ್ಕೊಂಡ. ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತಾನೆ ಅಣ್ಣ ತನ್ನ ಮಾಸ್ಟರ್ ಪ್ಲಾನ್ ಗಿವ್ ಅವೇ. ಒಂದೊಂದು ಫೋನ್ ಗಿವ್ ಅವೇಗಳು ಹೋಗುತ್ತೆ. 2000 ಗಿವ್ ಅವೇ, ಮೊಬೈಲ್ ಫೋನ್ ನ ಗಿವ್ ಅವೇ, iPhone 17 ಗಿವ್ ಅವೇ, ಸ್ಕೂಟಿ ಗಿವ್ ಅವೇ, 2000 ಗಿವ್ ಅವೇ. ಗಿವ್ ಅವೇಸ್ ನ ಕೊಟ್ಕೊಂಡು ಜನರಿಗೆ ಸುಳ್ಳು ಆಸೆಗಳನ್ನ ತೋರಿಸಿ ಲೈಕ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಗೈಸ್, ಫಾಲೋ ಮಾಡ್ಕೊಳ್ಳಿ ಗೈಸ್ ಅಂತ ಹೇಳ್ಕೊಂಡೆ ಅಣ್ಣ 1 ಮಿಲಿಯನ್ ಫಾಲೋವರ್ಸ್ ನ ಮಾಡ್ಕೊಂಡ. ಇವನೇನು ತನ್ನನ್ನ ತಾನು ಗೇಮರ್ ಅಂತ ಹೇಳ್ಕೊಂಡ್ ತಿರ್ಗಾಡ್ತಾನೋ, ಇವಂದು ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಏನಿದಾರಲ್ಲ, ಅದು ಇವನ್ ಕೊಟ್ಟಿರುವಂತಹ ಗಿವ್ ಅವೇಸ್ ಅಂಡ್ ಹೊಡೆದಿರುವಂತಹ ಡೈಲಾಗ್ಸ್ ಇಂದಾನೆ ಬಂದಿರೋದು ಹೊರತು ಇವನ್ ಯಾವುದೇ ರೀತಿ ಗೇಮಿಂಗ್ ಕಂಟೆಂಟ್ ನ ನೋಡಿ ಅವ್ರು ಫಾಲೋ ಮಾಡಿಲ್ಲ. ಇವನ್ ಪ್ರೊಫೈಲ್ ಓಪನ್ ಮಾಡಿದ್ರೆ ಅಪರೂಪಕ್ಕೊಂದು ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ಸಿಗುತ್ತೆ ಅಂಡ್ ಅದನ್ನು ಪ್ರಮೋಷನ್ ಇರುತ್ತೆ. ಒಂದು ಕಡೆ ಅಣ್ಣ ಹೇಳ್ತಾನೆ, ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರು, ಯೂಟ್ಯೂಬ್ ಇಲ್ಲ ಆದ್ರೂ, ಇನ್ಸ್ಟಾಗ್ರಾಮ್ ಇಲ್ಲ ಆದ್ರೂ ನಾನು ಆರಾಮಾಗಿರ್ತೀನಿ. ನಮ್ಮ ಅಣ್ಣ ನಮ್ಮಪ್ಪ ಒಳ್ಳೆ ಆಸ್ತಿ ಮಾಡಿಟ್ಟಿದ್ದಾರೆ, ನಾನು ಕುತ್ಕೊಂಡು ತಿನ್ಬೋದು ಆರಾಮಾಗಿ ಅಂತೆಲ್ಲ ಹೇಳ್ತಾನೆ. ಗುರು, ನಾನು ಹುಟ್ಟುತ್ತಾನೆ ಕೋಟ್ಯಾಧೀಶ್ವರ, ನಾನು ಇವತ್ತು ಸತ್ರುನು ನಾನು ಕೋಟ್ಯಾಧೀಶ್ವರನೇ. ನಾನು ಕೆಲ್ಸ ಮಾಡಿಲ್ಲ ಅಂತ ಅಂದ್ರೂ ನಮ್ ಕಾಂದಾನು ನೆಮ್ಮದಿಯಿಂದ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರೋ ಅಷ್ಟು ನಮ್ಮ ತಂದೆ ತಾಯಿ ನಮ್ಮಣ್ಣ ಆತರ ಏನು ಕಡಿಮೆ ಮಾಡಿಲ್ಲ ನನಗೆ. ನಾನು ಇವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮು ನನ್ನ ಹತ್ರ ಅದಿಲ್ಲ ಇದಿಲ್ಲ ಏನಿಲ್ಲ, ಏನು ಇಲ್ಲ ಅಂತ ಅಂದ್ರೂ ನಾನೇನು ಹುಡ್ದಾನೆ ಕೋಟ್ಯಾಧೀಶ್ವರ, ನಾನು ಸಾಯ್ಬೇಕಾದ್ರು ಕೋಟ್ಯಾಧೀಶ್ವರನೇ ಅಷ್ಟೇ. ಇನ್ನೊಂದು ಕಡೆ ಅಣ್ಣನೇ ಹೇಳ್ತಾನೆ, ಸಪೋರ್ಟ್ ಮಾಡಿ ಗೈಸ್, ಫಾಲೋ ಮಾಡ್ಕೊಳ್ಳಿ ಗೈಸ್, ನಿಮ್ ಸಪೋರ್ಟ್ ಇಂದಾನೆ ನಾನು ಬೆಳೆದಿದ್ದು ಗೈಸ್ ಅಂತ. ಮೆಚೂರ್ ಆಗಿರಿ, ಜೊತೆಲಿರಿ, ನೀವು ಸಪೋರ್ಟ್ ತೋರಿಸೋಷ್ಟು ಇನ್ನ ಎತ್ತರಕ್ಕೆ ಬೆಳಿತೀನಿ. ಇನ್ನ ಎತ್ತರಕ್ಕೆ ನನ್ನ ಜೊತೆಲಿರೋ ಗೇಮರ್ಸ್, ಕನ್ನಡದಲ್ಲಿರೋ ಗೇಮರ್ಸ್ ಎಲ್ಲಾರನ್ನೂ ಬೆಳೆಸ್ತೀನಿ. ಸೊ ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ, ಒಂದು ಹುಡುಗಿ ಒಂದು ರೀಲ್ ವಿಡಿಯೋ ಮಾಡಿತ್ತು ಆಯ್ತಾ. ಆ ರೀಲ್ ಅಲ್ಲಿ ಆ ಹುಡುಗಿ ಏನ್ ಹೇಳ್ತಾಳೆ, ಒಂದಿಷ್ಟು ಜನರ ಹತ್ರ ದುಡ್ಡಿದ್ರು ಅವ್ರ ಹತ್ರ ಕ್ಲಾಸ್ ಇರಲ್ಲ, ಈವೆನ್ ದೋ ಅವ್ರ ಹತ್ರ BMW ಇದ್ರು ಅವ್ರು ಸ್ಟಿಲ್ ಹೇಳ್ಬಿಟ್ಟು ಆ ಹುಡುಗಿ ಹೇಳ್ತಾಳೆ, I've seen majority of them buying, but still show off must be there, okay, but then there is some limit
in terms of cringing yourself. ನನ್ಗ ಆ ಮಾತು, ಆ ಹುಡುಗಿ ಬೋಲ್ಡ್ನೆಸ್ ನನಗೆ ಇಷ್ಟ ಆಯ್ತು. ಸೊ ನಾನು ಆ ವಿಡಿಯೋಗೆ ಲೈಕ್ ಮಾಡ್ತೀನಿ ಅಂಡ್ ಅದಕ್ಕೊಂದು ಕಮೆಂಟ್ ಸಹ ಮಾಡ್ತೀನಿ. ನೋ ಗೇಮರ್, ಮೋಟಿವೇಶನಲ್ ಸ್ಪೀಕರ್, ವ್ಲಾಗರ್, ಹಾರ್ಮಡ್ ಇನ್ ದಿಸ್ ವಿಡಿಯೋ, ಸಮಥಿಂಗ್ ಲೈಕ್ ದಟ್ ಏನೋ ನಾನು ಕಮೆಂಟ್ ಮಾಡ್ತೀನಿ. ಆ ಕಮೆಂಟ್ ಮಾಡಿದ 5 ನಿಮಿಷಕ್ಕೆ ನಿಮ್ಮ SMR ನನಗೆ ಮೆಸೇಜ್ ಮಾಡ್ತಾನೆ, ಬ್ರೋ ಏನ್ ಬ್ರೋ ಇದು ಅನ್ಫಾಲೋ ಮಾಡಿದೀರಾ, ಈಗ ನೋಡಿದ್ರೆ ಯಾವ್ದೋ ರೀಲ್ ಕಮೆಂಟ್ ಬೇರೆ ಮಾಡ್ತಿದ್ದೀರಾ, ಯಾಕೆ ಬ್ರೋ ಅಂತ. ನಾನ್ ಹೇಳ್ದೆ ಬ್ರೋ ಚಿಲ್, ಅದು ನನ್ನ ಒಪಿನಿಯನ್, ನನ್ಗೆ ಆ ವಿಡಿಯೋ ಇಷ್ಟ ಆಯ್ತು ಸೊ ನಾನು ಕಮೆಂಟ್ ಹಾಕ್ದೆ. ಅಂಡ್ ಅಲ್ಲಿ ನಾನು ಗೇಮರು, ವ್ಲಾಗರು, ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ರು ಸೇರ್ಸ್ಕೊಂಡಿದ್ದೆ. ಬಟ್ ಇವನು ಅದನ್ನ ಪರ್ಸನಲ್ ತಗೊಂಡ್ಬಿಟ್ಟ. ಬ್ರೋ ಇಲ್ಲ ಬ್ರೋ ಆ ಕಮೆಂಟ್ ರಿಮೂವ್ ಮಾಡಿ ಬ್ರೋ, ಅದು ನನ್ನ ಒಪಿನಿಯನ್, ನಾನು ಹೇಳ್ದೆ, ಇನ್ನು ಬೇರೆನೂ ಹೇಳೋದಿದೆ, ಟೈಮ್ ಬಂದಾಗ ಹೇಳ್ತೀನಿ ಅನ್ಕೊಂಡು ನಾನು ಸುಮ್ನೆ ಬಿಟ್ಬಿಟ್ಟೆ ಅಲ್ಲಿಗೆ. ಆಮೇಲೆ ಅಣ್ಣ ಪ್ಯಾನಿಕ್ ಆಗ್ಬಿಟ್ಟು ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾನೆ, ಹೇ ಬ್ರೋ ಸಮೀರ್ ಅವರು ಈ ತರ ಕಮೆಂಟ್ ಹಾಕಿದ್ದಾರೆ, ಕಮೆಂಟ್ ಡಿಲೀಟ್ ಮಾಡೋದಕ್ಕೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ನಾನು ಹೇಳ್ತೀನಲ್ಲ ಇವ್ನು ಆನ್ಲೈನ್ ಅಲ್ಲಿ ಏನೋ ನಾನು ಕಿಂಗು, ನನ್ ತೋಪು ಅಂತ ಹೇಳ್ಕೊಂಡ್ ತಿರ್ಗಾಡ್ತಾನೋ, ರಿಯಲ್ ಲೈಫ್ ಅಲ್ಲಿ ಹಂಗಿಲ್ವೇ ಇಲ್ಲ. ಇವನು ದೊಡ್ಡ ಪುಕ್ಕಲ್ ಜೀವ ಇದು. ಇನ್ನು ಆ BMW, ಯಪ್ಪ ವಿಡಿಯೋಸ್ ಮೇಲೆ ವಿಡಿಯೋಸ್, ಪೋಸ್ಟ್ ಮೇಲೆ ಪೋಸ್ಟ್. ಒಬ್ಬ ಬ್ಲಾಗರ್ ಆಗಿ ಅವನ್ ತನ್ನ ಹತ್ರ ಇರುವಂತಹ ಸ್ಪೆಷಲ್ ಥಿಂಗ್ ನ ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆಯ್ತಾ. ತಪ್ಪೇನು ಅಂತಂದ್ರೆ ಇವರು ತಮ್ಮ ಇನ್ವೆಸ್ಟ್ಮೆಂಟ್ ನ ಅಚೀವ್ಮೆಂಟ್ ತರ ತೋರಿಸ್ಕೊಳ್ತಾರಲ್ಲ, ಅದು ತಪ್ಪು. ಫಾರ್ ಎಕ್ಸಾಂಪಲ್ ಈಗ ನಾನ್ ನಿಮಗೆ ಹೆಂಗೆ ಹೇಳಿ, ಅನ್ಕೊಳ್ಳಿ ಒಂದು ಬಿಸ್ನೆಸ್ ಅಂದ್ಮೇಲೆ ಒಂದು ಪ್ರಾಡಕ್ಟ್ ಇರುತ್ತೆ ಅಂಡ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಇರುತ್ತೆ. ಸೊ ಯೂಟ್ಯೂಬ್ ಕೂಡ ಒಂದು ಬಿಸ್ನೆಸ್. ಇಲ್ಲಿ ಪ್ರಾಡಕ್ಟ್ ಬಂದು ನಾವು ಮಾಡುವಂತಹ ವಿಡಿಯೋಸ್. ಒಬ್ಬ ವ್ಲಾಗರ್ಗೆ ಅವನು ಡೈಲಿ ವಿಡಿಯೋಸ್ ಮಾಡಬೇಕು ಅಂಡ್ ಡೈಲಿ ಹೊಸದಾಗಿ ಕಂಟೆಂಟ್ ನ ಹುಡುಕ್ಬೇಕು, ಹೊಸದಾಗಿ ವಿಡಿಯೋಸ್ ಮಾಡಬೇಕು ಅನ್ನೋದು ದೊಡ್ಡ ತಲೆನೋವು ಅದು. ಸೊ ಈ ವ್ಲಾಗರ್ಸ್ ಏನು ಸೂಪರ್ ಕಾರ್ಸ್, ಸೂಪರ್ ಬೈಕ್ಸ್ ತಗೊಳ್ತಾರಲ್ಲ, ಅದ್ರದ್ದೇನು ವಿಡಿಯೋಸ್ ಮಾಡಿ ಹಾಕ್ತಾರಲ್ಲ, ಅದು ಅವ್ರದ್ದು ಅಚೀವ್ಮೆಂಟ್ ಅಲ್ಲ, ಅದು ಅವ್ರದ್ದು ಇನ್ವೆಸ್ಟ್ಮೆಂಟ್. ಒಂದ್ ಸೂಪರ್ ಕಾರ್ ತಗೊಂಡ ಅದ್ರ ಬುಕ್ಕಿಂಗ್ ಇಂದ ಹಿಡಿದು ಡೆಲಿವರಿ ವರ್ಗು, ಡೆಲಿವರಿ ಮಾಡಾದ್ಮೇಲೆ ಮಾಡಿಫಿಕೇಶನ್ ವರ್ಗು, ಈವನ್ ಒಂದು ಸೀಟ್ ಕವರ್ ಚೇಂಜ್ ಮಾಡಿದ್ರು, ಒಂದು ಹೊಸ ಮಿರರ್ ಹಾಕ್ಸಿದ್ರು, ಪ್ರತಿ ಒಂದನ್ನು ವಿಡಿಯೋ ಮಾಡಿ ಹಾಕ್ತಾರ. ಸೊ ದಟ್ಸ್ ದೇರ್ ಕಂಟೆಂಟ್. ಬಟ್ ಇಲ್ಲಿ ಇವನು ನನ್ನ ಸ್ವಂತ ದುಡ್ಡಲ್ಲಿ ನಾನು ಬೆಳೆದೆ, ನಾನು BMW ತಗೊಂಡೆ, ನಂದು ಅಚೀವ್ಮೆಂಟ್ ಇದು ಅಂತ ಏನ್ ತೋರಿಸ್ಕೊಳ್ತಿದ್ದಾನಲ್ಲ, ಆಕ್ಚುಲಿ ಆ BMW ಅವನ ಹೆಸರಲ್ಲೇ ಇಲ್ಲ ಗುರು, ಯಾವ್ದೋ ಪ್ರೈವೇಟ್ ಕಂಪ್ನಿ ಹೆಸರಲ್ಲಿದೆ. ಅಂಡ್ ಇಫ್ ಯು ಆರ್ ಎ ಕಾಮರ್ಸ್ ಸ್ಟೂಡೆಂಟ್, ನಿಮಗೆ ಗೊತ್ತಿರುತ್ತೆ, ನಾನು ಒಬ್ಬ ಕಾಮರ್ಸ್ ಸ್ಟೂಡೆಂಟ್. ಸೊ ಒಂದು ಪ್ರೈವೇಟ್ ಕಂಪ್ನಿ ಹೆಸರಲ್ಲಿ ನೀವು ಒಂದು ಕಾರು, ಒಂದು ಲಕ್ಸುರಿ ಕಾರ್ ನ ತಗೊಳ್ತಿದ್ದೀರಾ ಅಂತಂದ್ರೆ ಅದ್ರದ್ದು ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡಬಹುದು, ಪೆಟ್ರೋಲ್ ಚಾರ್ಜಸ್ ಕ್ಲೇಮ್ ಮಾಡಬಹುದು, EMI ಕ್ಲೇಮ್ ಮಾಡಬಹುದು, ಇಫ್ ಇನ್ ಕೇಸ್ EMI ತಗೊಂಡಿದ್ರೆ ಮೇಂಟೆನೆನ್ಸ್ ಕ್ಲೇಮ್ ಮಾಡಬಹುದು, ಯಪ್ಪ ತುಂಬಾ ಇದೆ ಆ ತರ. ಸೊ ಇವರು ತಮ್ಮ ಇನ್ವೆಸ್ಟ್ಮೆಂಟ್ ನ ಅಚೀವ್ಮೆಂಟ್ ತರ ತೋರಿಸೋದು, ದಟ್ ಕ್ರಿಯೇಟ್ಸ್ ಎ ಬ್ಯಾಡ್ ಇನ್ಫ್ಲುಯೆನ್ಸ್. ಹೇಗೆ ಅಂತಂದ್ರೆ ಅನ್ಕೊಳ್ಳಿ, ಯಾರೋ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಇದ್ದಾನೆ, ಡಿಗ್ರಿ ಕಂಪ್ಲೀಟ್ ಮಾಡಿದಾನೆ ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಾನೆ, ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ತಾನೆ, 15,000 to 20,000 ಸಂಬಳ ಇರುತ್ತೆ. ಅವನು ಇವ್ರ ವಿಡಿಯೋಸ್ ನ ನೋಡ್ತಾನೆ, ಅದ್ರಲ್ಲಿ ಇವರು ಅಷ್ಟು ಚಿಕ್ಕ ಏಜ್ ಅಲ್ಲಿ ಅಷ್ಟು ಲಕ್ಸುರಿ ಕಾರ್ ನ ತಗೊಂಡಿರೋದನ್ನ ಶೋ ಆಫ್ ಮಾಡ್ತಾರಲ್ಲ, ಅದು ನೋಡಿ ಅವನಿಗೆ ಜೆಲಸ್ ಫೀಲ್ ಆಗುತ್ತೆ. ಲೈಕ್ ನಾನ್ ಏನ್ ಮಾಡ್ತಾ ಇದೀನಿ ಲೈಫ್ ಅಲ್ಲಿ, ಹಿ ಫೀಲ್ಸ್ ಇನ್ಸೆಕ್ಯೂರ್. ದೂತ ಸಭೆಯ ಪ್ರಜೆಗಳೇ, ನೀವು ನೀಟಾಗಿ ಕೇಳಿಸ್ಕೊಳ್ಳಿ ಆಯ್ತಾ. ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಕೂಡ ಏನ್ ಸಿಂಪಲ್ ಜಾಬ್ ಅಲ್ಲ. ಇಟ್ ರಿಕ್ವೈರ್ಸ್ ಎ ಸ್ಕಿಲ್, ಇಟ್ ರಿಕ್ವೈರ್ಸ್ ಎ ಟೈಮ್ ಅಂಡ್ ಇಟ್ ರಿಕ್ವೈರ್ಸ್ ಎಫರ್ಟ್ಸ್. ಬಟ್ ಅದ್ರದ್ದೊಂದು ಶಾರ್ಟ್ ಕಟ್ ಹುಡ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ನನ್ಗೆ ಇನ್ನೊಂದು ವಿಚಿತ್ರ ಅನ್ಸೋದು ಏನು ಅಂತಂದ್ರೆ, ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಕಾಲೇಜಸ್ ಗಳಿಗೆ ಹೋಗ್ಬಿಟ್ಟು ಮೋಟಿವೇಶನ್ ಕೊಡೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಮ SMR 12th ಫೇಲ್ ಅಂಡ್ ಇವನು ಕಾಲೇಜಸ್ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಮೋಟಿವೇಶನ್ ಕೊಡೋದು. ಯಪ್ಪ ಎಂತಾದ್ರು ಡೈರೋನಿ ಇದು. ನನ್ಗೂನು ಕಾಲೇಜಸ್ ಇಂದ, ಸುಮಾರು ಕಾಲೇಜಸ್ ಇಂದ ಇನ್ವಿಟೇಷನ್ಸ್ ಬರುತ್ತೆ. ಲೈಕ್ ಅವ್ರು ಏನೋ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರ್ತಾರೆ, ಬನ್ನಿ ಮಾತಾಡಿ ಸ್ಟೂಡೆಂಟ್ಸ್ ಜೊತೆ, ಸ್ಟೂಡೆಂಟ್ಸ್ ಗೆ ಏನಾದ್ರು ಮೋಟಿವೇಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಾನು ಇಲ್ಲಿವರೆಗೂ ಯಾವ ಕಾಲೇಜ್ ಫಂಕ್ಷನ್ಗೂ ಹೋಗಿಲ್ಲ. ಬಿಕಾಸ್ ನಂದು ಒಂದು ಥಿಂಕಿಂಗ್ ಏನು ಅಂತಂದ್ರೆ, ಈಗ ನಾನೊಂದು ಕಾಲೇಜಿಗೆ ಹೋಗಿರ್ತೀನಿ, ಅಲ್ಲಿ ನನ್ನ ಸ್ಟೇಜ್ ಮೇಲೆ ಕೂರಿಸ್ತಾರ, ಅಲ್ಲಿ ನನ್ನ ಪಕ್ಕದಲ್ಲಿ PhD ಮಾಡಿರೋರು, ಪ್ರೊಫೆಸರ್ಸ್, ಲೆಕ್ಚರರ್ಸ್ ಎಲ್ಲ ಇರ್ತಾರೆ. ಅವ್ರ ನಾಲೆಡ್ಜ್ ಮುಂದೆ ನನ್ನ ನಾಲೆಡ್ಜ್ ನನಗೆ ಸಿಕ್ಕಾಪಟ್ಟೆ ಕಡಿಮೆ ಅನ್ಸುತ್ತೆ. ಹೌದು, ನನ್ನ ಹತ್ರ ಫೇಮ್ ಇರಬಹುದು, ನನಗೆ ಫಾಲೋವರ್ಸ್ ಇರಬಹುದು, ನನ್ನ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ತುಂಬಾ ಜಾಸ್ತಿ ಇರಬಹುದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪಾಪ್ಯುಲರ್ ಇದೀನಿ ಅಂದಿದ ತಕ್ಷಣ ನಾನು ಕಾಲೇಜಿಗೆ ಹೋಗಿ ಅಲ್ಲಿ ಸ್ಟೂಡೆಂಟ್ಸ್ ನ ಮೋಟಿವೇಟ್ ಮಾಡೋದಕ್ಕಾಗಲ್ಲ. ದಟ್ ರಿಕ್ವೈರ್ಸ್ ಆಕ್ಚುಯಲ್ ನಾಲೆಡ್ಜ್. ಅಂಡ್ ನನ್ನ ಪ್ರಕಾರ ನನ್ಗೀಗೆಲ್ಲೋ ಆ ಮಟ್ಟಿಗೆ ನಾಲೆಡ್ಜ್ ಇಲ್ಲ, ನಾನು ಆ ಮಟ್ಟಿಗೆ ಇನ್ನೂ ಬುದ್ಧಿವಂತ ಆಗಿಲ್ಲ, ಇನ್ನು ಜೀವನದಲ್ಲಿ ಕಲಿಯೋದು ತುಂಬಾ ಇದೆ. ಕಲ್ತಾದ್ಮೇಲೆ ಬೇಕಿದ್ರೆ ಹೋಗುವ ಕಾಲೇಜಸ್ ಅಲ್ಲಿ ಫಂಕ್ಷನ್ಸ್ ತಾನೆ ಅಟೆಂಡ್ ಮಾಡುವ ಬಿಡು ಅಂತ ನನ್ ಥಿಂಕಿಂಗ್. ಹಾಗಾಗಿ ನಾನು ಇಲ್ಲಿವರೆಗೂ ಯಾವುದೇ ಕಾಲೇಜ್ ಫಂಕ್ಷನ್ಗೂ ಹೋಗಿಲ್ಲ. ಏನ್ ಕಿತ್ತಿ ದಬ್ಬಾಗ್ಬಿಟ್ಟಿದ್ದಾರೆ ಅಂತ ಕಾಲೇಜಸ್ ಹೋಗ್ತಾರೋ ಗೊತ್ತಿಲ್ಲ ಗುರು. ಅಲ್ಲ, ನೀವು ಜಸ್ಟ್ ಇಮ್ಯಾಜಿನ್, ಇವ್ರು ನಿಂತಿರುವಂತಹ ಸ್ಟೇಜ್ ಅಲ್ಲಿ ಹಿಂದ್ಗಡೆ ಬ್ಯಾನರ್ ಅಲ್ಲಿ ಕುವೆಂಪು, ದಾರಾ ಬೇಂದ್ರೆ, ಇನ್ನು ಹಲವಾರು ಲೇಖಕರು, ಕವಿಗಳದ್ದು ಫೋಟೋಸ್ ಇದೆ. ಅವ್ರೆಲ್ಲಿ, ಇವ್ರುಗಳಲ್ಲಿ ಇನ್ನೊಬ್ಬ ಇದಾನೆ, ಆ ಬ್ಲಡ್ ಲೈನ್ ಗ್ರೂಪ್ ಅಂತೆ,
ಲಾರೆನ್ಸ್ ಅಂತೆ ಐಡಿ ನೇಮು. ಇವ್ರ ಬಗ್ಗೆನೂ ನಾನು ಸುಮಾರು ದಿನದಿಂದ ಮಾತಾಡ್ಬೇಕು ಅನ್ಕೊಳ್ತಿದ್ದೆ, ಬಟ್ ಹೋಗ್ಲಿ ಬಿಡು ಅನ್ಕೊಂಡ್ ಸುಮ್ನೆ ಇದ್ದೆ. ಬಟ್ ಈಗ ಇಲ್ಲ, ಈ ಮಾತಾಡ್ಬಿಡುವ. ಇವ್ರಗಳದ್ದು ಕಂಟೆಂಟ್ ನೋಡಿರ್ತೀರಾ ನೀವು, ಇವ್ರಗಳು ಬಳಸೋ ಭಾಷೆ, ಆ ಜಾತ್ರೆ ಎಡಿಟ್ಸ್. ಒಬ್ಬ ಹುಡುಗ ದಿನೇಶ್ ಅಂತ ಅವನ ಹೆಸರು, ಇವ್ರನ್ನ ಕಾಲ್ ಔಟ್ ಕೂಡ ಮಾಡಿದ್ದ. ಈ ತರ ಎಲ್ಲ ಕಂಟೆಂಟ್ ಮಾಡ್ಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ, ನಿಮ್ಮನ್ನ ನೋಡಿ ಬೇರೆ ಹುಡುಗರು ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ರಿಪ್ಲೈ ಮಾಡ್ಕೊಂಡು ಡೈಲಾಗ್ ಬೇರೆ, ಓ ಏನು ನೀನ್ ಮನೇಲಿದ್ರೆ ನಿನ್ ಫ್ರೆಂಡ್ಸ್ ಜೊತೆ ಇದ್ರೆ ಕೆಟ್ಟ ಭಾಷೆ ಬಳಸಲ್ವಾ ಅಂತ ಡೈಲಾಗ್ ಬೇರೆ. ಅಲ್ಲ ಗುರು, ಚಿಕ್ಕ ಮಕ್ಳು ಕೈಗೆ ಮನೆಯವ್ರು ಫೋನ್ ಕೊಡ್ತಾರೆ, ಆಮೇಲೆ ತಪ್ಪೆಲ್ಲ ನಮ್ದೇ ಅಂತ. ಸರ್ ನನ್ನಿಂದ ನೀವು ಚೇಂಜ್ ಆಗಿತ್ತು, ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇನ್ನತ್ತಿದ್ರಿ. ಫೋನ್ ಬಿಡಿಯಪ್ಪ, ನಾವ್ ಓಡಾಡೋ ಗಾಡಿ ಇದು. ನೀವ್ ಓಡಾಡೋದ್ ಲ್ಯಾಂಬೋರ್ಗಿನಿ, ಪಾರ್ಷಾ, ಫೆರಾರಿ, ಆಡಿ. ನೀವ್ ಇಲ್ಲಿರ್ತೀರಾ, ನಾವ್ ಇಲ್ಲಿರ್ತೀವಿ. ನೀನ್ ಗ್ಲಾಸ್ ಮಾತು ನೋಡು, ನಾವ್ ಇರೋದ್ ಹಿಂಗೆ, ನಾವ್ ಮಾತಾಡೋದು ಹಿಂಗೆ. ವಿಡಿಯೋ ನೋಡ್ತೀಯ ನೋಡು, ನಗ್ತಾ ಮುಚ್ಕೊಂಡ್ ನೋಡು. 4 ಜನ ಮಧ್ಯ ಕುತ್ಕೊಂಡು ಕೆಟ್ಟ ಭಾಷೆ ಮಾತಾಡೋದಕ್ಕೂ ಮಿಲಿಯನ್ಸ್ ಜನರ ಮುಂದೆ ಕೆಟ್ಟ ಭಾಷೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಹೋಗ್ತಿರಲ್ಲ ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಗ್ಬಿಟ್ಟಿದೀನಿ ಅನ್ನೋ ರೀತಿ ಕಾಲೇಜಸ್ಗೆ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡು ಸ್ಪೀಚಸ್ ಕೊಡ್ತಿರಲ್ಲ, ಅಲ್ಲಿ ಬಳಸಿ ಅಲ್ಲ ನಿಮ್ ಕೆಟ್ಟ ಭಾಷೆನ. ಸೂ ಮಗನೆ ಬೋ ಮಗನೆ ಅಂತ ಮೈಕಲ್ಲಿ ಹೇಳಿ ಅಲ್ವಾ. ಕೆಟ್ಟ ಭಾಷೆ ಬಳಸ್ಕೊಂಡು ಮಾಡೋ ವಿಡಿಯೋಸ್ ನ 4 ವರ್ಷದ ಮಗುನು ನೋಡುತ್ತೆ, 40 ವರ್ಷದ ವ್ಯಕ್ತಿನೂ ನೋಡ್ತಾನೆ. ಯಾರಾದ್ರೂ ಕಾಲ್ ಔಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ವಿಡಿಯೋ ಬೇರೆ. ಏನ್ ನಿಜ ಜೀವನದಲ್ಲಿ ನೀವು ಕೆಟ್ಟ ಭಾಷೆ ಬಳಸೋದೇ ಇಲ್ಲ, ಡೈಲಾಗ್ ಬೇರೆ. ಏನ್ ನೀವು ಮಾಡ್ತಿರೋ ಕಂಟೆಂಟ್ ಇಂದ ಇನ್ಸ್ಪೈರ್ ಆಗಿ ಯಾರು ನಿಮ್ ತರ ವಿಡಿಯೋಸ್ ಮಾಡ್ತಾ ಇಲ್ಲ ಅನ್ಕೊಂಡಿದ್ರ? ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ನಿಮ್ಮದ್ ನೋಡ್ಬಿಟ್ಟು ನಿಮ್ಗಿಂತ ಕೆಟ್ಟ ಭಾಷೆ ಬಳಸಿ ರೀಲ್ಸ್ ಮಾಡ್ತಾ ಇರೋದು. ಇವರೆಲ್ಲ ಹೀರೋಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾವ ವಿಡಿಯೋದಾಗ ಹೀರೋ ಅಂತ, ಇವರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ನೋಡೋಣವಾ. ಅವರು ಜನದ ಪ್ರೀತಿ ಗಳಿಸ್ತಾರಲ್ಲ, ನಿಮ್ಗೆ ಲೇ ರಾಹುಲ್ ಬ್ರೋ, ಇನ್ಸ್ಟಾಗ್ರಾಮ್ ನಿನಗೂ ಜಂಗೂರ್ ಬಾಗ್ಲು ಮಾಡ್ತೀವಿ. ನಿಮ್ ಪ್ರೊಫೈಲ್ ಸಿಕ್ರ ನಿಮ್ಗೆ ಲ್ಯಾಕ್ಸ್ ಅಲ್ಲಿ ಫಾಲೋವರ್ಸ್ ಇದಾರೆ. ಯಾಕೋ ನಿನ್ ಕೈ ಗಂಡಸ್ತನ ಇಲ್ವಾ? ಅವ್ರು ಕಂಟೆಂಟ್ ಕ್ರಿಯೇಟ್ ಮಾಡಿ ಹುಡ್ರನ್ನ ವಿಡಿಯೋ ಮಾಡಿ ಅವರೆಲ್ಲ ಕಷ್ಟ ಪಡ್ತಾರೆ. ಅವ್ರ ಕಷ್ಟ ನಿನಗೆ ಗೊತ್ತು. ಚಪ್ಪರ್ ತರ ಇದೆ ಅಂತ ಹೇಳ್ತಾರೆ. ಮಗ ನೀನೇ ದೊಡ್ಡ ಲೋಫರ್ ಮಗ ಅದಲ್ಲ. ತುಂಬಾ ದಿನದಿಂದ ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಈ ಕಂಟೆಂಟ್ ನೋಡಿ ಸಾಕಾಗ್ಬಿಟ್ಟಿತ್ತು. ಸೊ ಈ ವಿಡಿಯೋ ಇಂದ ಯಾರಿಗಾದ್ರೂ ಏನಾದ್ರೂ ಹರ್ಟ್ ಆಗಿದ್ರೆ ಹರ್ಟ್ ಆಗಿರ್ಲಿ, ತೊಂದ್ರೆ ಇಲ್ಲ. ಐ ನೋ ಇವ್ರದ್ದು ಕೆಲವು ಫ್ಯಾನ್ಸ್ ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಇಲ್ದೆ ಸಲ್ದೆ ಇರೋದೆಲ್ಲ ಮಾತಾಡ್ತಿರ್ತಾರೆ, ಬಟ್ ಐ ಡೋಂಟ್ ಕೇರ್. ಇವ್ರದ್ದು ಸ್ಟ್ಯಾಂಡರ್ಡ್ಸ್, ಇವ್ರ ಫ್ಯಾನ್ಸ್ ಗಳದ್ದು ಸ್ಟ್ಯಾಂಡರ್ಡ್ಸ್ ಏನು ಅಂತ ನಿಮ್ಗೆ ಪ್ರೂಫೇ ಸಿಗ್ಬಿಡುತ್ತೆ ನೋಡಿ. ಸೊ ಈ ವಿಡಿಯೋನ ಸ್ವಲ್ಪ ಓಪನ್ ಮೈಂಡ್ ಇಂದ ನೋಡಿ, ಈಗ್ಲಾದ್ರೂ ಸ್ವಲ್ಪ ಒಳ್ಳೆ ಕಂಟೆಂಟ್ಸ್ ನ ಮಾಡಿ ಹಾಕಿ, ನಿಮ್ಮ ಹತ್ರ ಇರುವಂತಹ ಒಳ್ಳೆ ಫಾಲೋಯಿಂಗ್ ನ ಒಂದು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ. ಇವ್ರು ಮಾಡೋ ಕಂಟೆಂಟ್ ನ ಯಾರಾದ್ರೂ ಒಬ್ರು ಕಾಲ್ ಔಟ್ ಮಾಡ್ಲೇಬೇಕಿತ್ತು, ಅಂಡ್ ನಾನು ಮಾಡಿದ್ದೀನಿ. ಓಕೆ ದೂತ ಸಭೆಯ ಪ್ರಜೆಗಳೇ, ನಾನು ನಿಮ್ಮ ದೂತ ಸಮೀರ್ MD ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗ್ಲಿ.